ವಿದ್ಯಾರ್ಥಿಗಳೇ, ಇಂದು ನಾವು ಇಲ್ಲಿ ನಿಮಗೆ 4ನೇ ತರಗತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕನ್ನಡಮ್ಮನ ಹರಕೆ ಅಂತಕ್ಕಂಥ ಪಾಠ ಮುಗಿದಿದೆ. ಪದ್ಯ, ಹೌದಾ? ಇದರ ಪ್ರಶ್ನೋತ್ತರಗಳ ಎಲ್ಲವನ್ನು ಬರೆದಿದ್ದೀರ. ಇವಾಗ ಏನಪ್ಪಾ ಅಂತಂದ್ರ ಅದರ ನೆಕ್ಸ್ಟ್ ಲೆಸನ್ ಬುದ್ಧಿವಂತ ರಾಮಕೃಷ್ಣ ಅಂತಕ್ಕಂಥ ಒಂದು ಲೆಸನ್ ಇದೆ. ನೋಡಿ, ಬುದ್ಧಿವಂತ ರಾಮಕೃಷ್ಣ ಅಂತ ಒಂದು ಕಾಣಿಸ್ತಾ ಇರಬಹುದು ಬಹುಶಃ ಇದು. ಇದ್ರ ಕುರಿತು ಏನಪ್ಪಾ ಅಂತಂದ್ರ ಈ ಕಥೆಯನ್ನು ಕುರಿತ ನಾವು ಇವತ್ತ ಅಧ್ಯಯನ ಮಾಡೋಣ. ಬುದ್ಧಿವಂತ ರಾಮಕೃಷ್ಣ ಅಂತಕ್ಕಂಥದ್ದು, ಹೌದಾ? ಈ ಕತೆ ನಿಮಗೇನ್ಪಾ ಅಂತ ನಾನು ಕತೆ ಮುಖಾಂತರ ಹೇಳ್ತೀನಿ. ಓದೋದು ಈಗಾಗಲೇ ನಿಮ್ಗೆ ಹೇಗೆ ಓದ್ಬೇಕು ಅನ್ನೋದನ್ನ ಒಂದು ವಿಡಿಯೋ ಮಾಡಿ ಬಿಟ್ಟಾಗಿದೆ. ಇವಾಗ ಅದನ್ನೊಂದು ಕತೆ ಇದೆ, ಆ ಕಥೆಯನ್ನ ಹೇಳ್ತೇನೆ. ನೀವು ಕಥೆಯನ್ನ ಏನಪ್ಪಾ ಅಂತಂದ್ರ ಕುಳಿತುಕೊಂಡ ಶಾಂತವಾಗಿ ಕಥೆಯನ್ನ ಕೇಳಬೇಕು, ಹೌದಾ? ಬುದ್ಧಿವಂತ ರಾಮಕೃಷ್ಣ ಅಂತಕ್ಕಂಥದ್ದು. ಇಲ್ಲಿ ಏನಪ್ಪಾ ಅಂತಂದ್ರ ಕೃಷ್ಣದೇವರಾಯ ತಾವೆಲ್ಲ ಹೆಸರು ಕೇಳಿರ್ಬೇಕು, ಹೌದಾ? ಈ ಕೃಷ್ಣದೇವರಾಯ ಏನಪ್ಪಾ ಅಂತಂದ್ರ ಒಬ್ಬ ರಾಜ ಇರ್ತಾನ. ಕೃಷ್ಣದೇವರಾಯ ಅಂತ ಅವನ ಹೆಸರ. ಅವನ ಆಸ್ಥಾನದಲ್ಲಿ ಏನಪ್ಪಾ ಅಂತಂದ್ರ ಅನೇಕ ಪಂಡಿತರು ಇರ್ತಾರ. ಪಂಡಿತರು ಅಂದ್ರ ಜ್ಞಾನಿಗಳು ಇರ್ತಾರ. ಅನೇಕ ಮಹಾನ್ ಜ್ಞಾನಿಗಳು, ಪಂಡಿತರು, ವಿದ್ವಾಂಸರು ಅಂತ ಇರ್ತಾರ. ಅವನ ಆಸ್ಥಾನಕ್ಕೆ ಏನಪ್ಪಾ ಅಂತಂದ್ರ ವಿದ್ಯಾಸಾಗರ ಅಂತಕ್ಕಂಥ ಒಬ್ಬ ಪಂಡಿತ ಬರ್ತಾನ. ವಿದ್ಯಾಸಾಗರ ಅಂತಕ್ಕಂಥ ಒಬ್ಬ ಮಹಾನ್ ಪಂಡಿತ. ಅವನು ಬಹಳ ಜ್ಞಾನಿ. ಪಂಡಿತ ಅಂದ್ರೆ ಏನು? ಬಹಳ ಪಾಂಡಿತ್ಯವನ್ನು ಹೊಂದಿರ್ತಕ್ಕಂಥವನು, ಬಹಳ ಜ್ಞಾನವನ್ನ ಹೊಂದಿರ್ತಕ್ಕಂಥವನು. ವಿದ್ಯಾಸಾಗರ ಅಂತಕ್ಕಂಥ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ತಾನ. ಅವನ ಏನಪ್ಪಾ ಅಂತಂದ್ರ ಪಾಂಡಿತ್ಯ, ಅವನ ಜ್ಞಾನ ಎಲ್ಲ ಕಡೆ ಹರಡಿರ್ತತಿ, ಹೌದಾ? ಆ ವ್ಯಕ್ತಿ ಯಾರಪ್ಪ ಅಂತಂದ್ರ ಸಂಸ್ಕೃತ ಮೇಧಾವಿ, ಸಂಸ್ಕೃತ ಪಂಡಿತ ಇರ್ತಾನ. ಅವನು ಸಂಸ್ಕೃತದಲ್ಲಿ ಏನಪ್ಪಾ ಅಂತಂದ್ರ ಬಹಳ ಜ್ಞಾನವನ್ನು ಹೊಂದಿರ್ತಕ್ಕಂಥವನು. ಹೀಗಾಗಿ ಆ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದಿರ್ತಕ್ಕಂಥ ಈ ಮೇಧಾವಿ ವಿದ್ಯಾಸಾಗರ ಅಂತಕ್ಕಂಥ ಸಂಸ್ಕೃತ ಪಂಡಿತನನ್ನ ಕೃಷ್ಣದೇವರಾಯ ಏನ್ ಮಾಡ್ತಪ್ಪ ಅಂತಂದ್ರ ಕೃಷ್ಣದೇವರಾಯ ಅವನನ್ನ ಸ್ವಾಗತ ಮಾಡ್ತಾನ. ಅವನಿಗೆ ಸ್ವಾಗತವನ್ನ ಮಾಡಿ ಅವನಿಗೆ ಸತ್ಕಾರ ಮಾಡ್ತಾನ, ಹೌದಾ? ಆಗ ಅವೇನ್ ಹೇಳ್ತಪ್ಪ ಅಂತಂದ್ರ ಬಂದಿರ್ತಕ್ಕಂಥವ, ಮಹಾಪ್ರಭು, ನಾನು ನಿಮ್ಮ ಆಸ್ಥಾನದಲ್ಲಿ ಇರ್ತಕ್ಕಂಥ ಪಂಡಿತರೊಡನೆ, ನಿಮ್ಮ ಆಸ್ಥಾನದಲ್ಲಿ ಇರ್ತಕ್ಕಂಥ ಪಂಡಿತರ ಜೊತೆ ವಾದ ಮಾಡ್ಲಿಕ್ಕೆ ಬಂದಿದ್ದೀನಿ. ವಾದ ಮಾಡ್ಲಿಕ್ಕೆ ಅಂದ್ರೆ ಚರ್ಚೆ ಮಾಡ್ಲಿಕ್ಕೆ, ಕೆಲವೊಂದು ವಿಷಯಗಳನ್ನ ಕುರಿತು ಚರ್ಚೆ ಮಾಡೋದು. ಯಾರು ಅದಕ್ಕೆ ಉತ್ತರ ಕೊಡ್ತಾರ, ಹೌದಾ, ಅವರು ಜ್ಞಾನಿ ಅಂತ ಸಾಧಿಸಿ ಬಿಡೋದು, ಹೇಳೋದು. ಯಾರ ಜ್ಞಾನಿ ಇದಾರ ಅನ್ನೋದನ್ನ ಕುರಿತು ತಿಳ್ಕೊಳ್ಳಿಕ್ಕೆ, ವಾದ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿದಾಗ ಅದಕ್ಕ ಕೃಷ್ಣದೇವರಾಯನು ಸಹಿತ ಏನಪ್ಪಾ ಅಂತಂದ್ರೆ ಒಪ್ತಾನ, ಹೌದಾ? ಎಲ್ಲರೂ ಒಪ್ಬೇಕಾದ್ರ ಅಲ್ಲಿರ್ತಕ್ಕಂಥ ಕೃಷ್ಣದೇವರ ಆಸ್ಥಾನದಲ್ಲಿ ಇರ್ತಕ್ಕಂಥ ಆಸ್ಥಾನಿಕರ ಪಂಡಿತರು ಇರ್ತಾರಲ್ಲ, ಪಂಡಿತರು ಏನಪ್ಪಾ ಅಂತಂದ್ರ ಎಲ್ಲರೂ ಮೌನವಾಗಿರ್ತಾರ. ಎಲ್ಲರೂ ಏನ್ ಮಾಡ್ತಾರ? ಮೌನವಾಗಿರ್ತಾರ. ಯಾರು ಆಸಕ್ತಿಯನ್ನು ತೋರಿಸಲ್ಲ. ಪಂಡಿತರು ಎಲ್ಲರೂ ಮೌನವಾಗಿರೋದನ್ನ ಕಂಡು ವಿದ್ಯಾಸಾಗರ ಏನ್ ಹೇಳ್ತಪ್ಪ ಅಂತಂದ್ರ ಆಗೇನ್ ಮಾಡ್ತಾ, ಇಂತಹ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸಲು ಒಬ್ಬ ಪಂಡಿತನು ಇಲ್ವಾ, ಹೌದಾ? ನನ್ನನ್ನು ಸೋಲಿಸ್ತಕ್ಕಂಥ ಒಬ್ಬ ಪಂಡಿತನು ಸಹಿತ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾನ, ಹೌದಾ? ಇದು ಏನೋ ಈಗ ಇಲ್ಲ ಅನ್ನೋದು ಬಹಳ ಬೇಜಾರದ ಸಂಗತಿ, ಬೇಸರದ ಸಂಗತಿ ಇದ. ಈ ವಿಷಯ ಏನಾದ್ರೂ ನನಗೆ ಮೊದಲೇ ಗೊತ್ತಿದ್ರೆ ಏನಪ್ಪಾ ಅಂತಂದ್ರ ನಾನ ಇಲ್ಲಿ ಬರ್ತಾನೆ ಇರ್ಲಿಲ್ಲ, ನಾನಿಲ್ಲಿ ಬರ್ತಾನೆ ಇರ್ಲಿಲ್ಲ ಅಂತ ಹೇಳ್ತಾನ ಅವನು. ಆಗ ಅಲ್ಲಿರ್ತಕ್ಕಂಥ ಒಬ್ಬ ಪಂಡಿತ ಇರ್ತಾನ. ಅವನ ಹೆಸರು ಏನಪ್ಪಾ ಅಂತಂದ್ರ ತೆನಾಲಿ ರಾಮಕೃಷ್ಣ ಅಂತ. ಏನು? ತೆನಾಲಿ ರಾಮಕೃಷ್ಣ, ಹೌದಾ? ಬುದ್ಧಿವಂತ ರಾಮಕೃಷ್ಣ ಅಥವಾ ತೆನಾಲಿ ರಾಮಕೃಷ್ಣ, ಆತನೇ ಏನಪ್ಪಾ ಅಂತಂದ್ರೆ ಈ ಕಥೆಯ ಕೇಂದ್ರ ಬಿಂದು. ಆತನೇ ಈ ಕಥೆಯ ಕೇಂದ್ರ ಬಿಂದು, ಮುಖ್ಯ ಸೆಂಟರ್ ಪಾಯಿಂಟ್ ಅವನೇ. ಇಲ್ಲಿ ಯಾರು? ತೆನಾಲಿ ರಾಮಕೃಷ್ಣ. ಎದನ್ನ ಹೇಳ್ತಪ್ಪ ಅಂತಂದ್ರ, ನೀವು ಇಷ್ಟು ಬೇಗ ಈ ತೀರ್ಮಾನಕ್ಕೆ
ಬರಬೇಡ್ರಿ, ಹೌದಾ ಅಂತ ಹೇಳಿದಾಗ ವಿದ್ಯಾಸಾಗರ ಏನಪ್ಪಾ ಅಂತಂದ್ರ ಅವನತ್ತ ನೋಡ್ತಾನ, ಅವನ ಕಡೆ ನೋಡಿ ನೀವ್ ಯಾರು ಅಂತ ಪ್ರಶ್ನೆ ಮಾಡ್ತಾನ. ನೀವ್ ಯಾರು ಅಂತ ಪ್ರಶ್ನೆ ಮಾಡಿದಾಗ ಆ ತೆನಾಲಿ ರಾಮಕೃಷ್ಣ ಏನ್ ಹೇಳ್ತಾರಪ್ಪ ಅಂತಂದ್ರ, ನಾನ ಒಂದೆರಡು ಗ್ರಂಥಗಳನ್ನ ಬರೆದಿದ್ದೇನೆ, ಒಂದೆರಡು ಕೃತಿಗಳನ್ನ ಬರೆದಿದ್ದೇನೆ, ಒಂದೆರಡು ಪುಸ್ತಕಗಳನ್ನ ಬರೆದಿದ್ದೇನೆ, ಹೌದಾ ನನ್ನನ್ನ ಜನ ಎಂತ ಕರೀತಾರ, ತೆನಾಲಿ ರಾಮಕೃಷ್ಣ ಅಂತ ಕರೀತಾರು ಅಂತ ಹೇಳ್ತಾನ. ಆಗ ವಿದ್ಯಾಸಾಗರನಿಗೆ ಬಹಳ ಸಂತೋಷ ಆಗ್ತತಿ, ಅವ್ನ ಮುಖ ಅರಳ್ತತಿ. ಮುಖ ಅರಳಿತಂದ್ರ ಸಂತೋಷ ಆಗ್ತದೆ ಅವನಿಗೆ. ಹೌದೇನು, ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ನಾನು ಕೇಳಿದ್ದೇನೆ, ನೀವು ಬಹಳ ಬುದ್ಧಿವಂತ ಅನ್ನೋದು ಗೊತ್ತು, ನಿಮ್ಮಲ್ಲಿ ಬುದ್ಧಿ ಚಾತುರ್ಯ ಏನದು ಗೊತ್ತು. ಆದ್ರ ಅದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂತಂದ್ರ ನಮ್ ಜೊತೆ ವಾದ ಮಾಡ್ಬೇಕಂದ್ರ ಏನ್ ಬೇಕಾ, ಆಳವಾದ ಜ್ಞಾನ ಬೇಕಾ, ಆಳವಾದ ಪಾಂಡಿತ್ಯ ಬೇಕಾ, ಬಹಳ ಆಳವಾಗಿರ್ತಕ್ಕಂಥ ಜ್ಞಾನ ಬೇಕಾಗ್ತತಿ ಅಂತ ಹೇಳ್ತಾರ ಅವ್ರು. ಯಾರು, ವಿದ್ಯಾಸಾಗರ ಅಂತಕ್ಕಂಥವ್ರು. ಆಗ ಮುಂದೆ ಅವ್ರದ್ದು ಏನಾಕತ್ತಪ್ಪ ಅಂತಂದ್ರ, ನನಗೂ ಗೊತ್ತೈತಿ ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡ್ತೀರಿ ಅಂತ ಕೇಳ್ತಾನ ಅವನು. ಯಾರು, ತೆನಾಲಿ ರಾಮಕೃಷ್ಣ, ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡ್ತೀರಿ ಅಂತ ಕೇಳಿದಾಗ ವಿದ್ಯಾಸಾಗರ ಏನ್ ಹೇಳ್ತಪ್ಪ ಅಂದ್ರೆ, ನಿಮಗೆ ಇಷ್ಟವಾಗಿರ್ತಕ್ಕಂಥ ಯಾವ್ದಾದ್ರು ಒಂದು ಗ್ರಂಥ ಹಾಕಬಹುದು. ಯಾರಿಗೆ, ನಿಮಗೆ ಇಷ್ಟವಾಗಿರ್ತಕ್ಕಂಥ, ನಿಮಗೆ ಬೇಕಾಗಿರ್ತಕ್ಕಂಥ ಯಾವ್ದಾದ್ರು ಒಂದು ಏನಪ್ಪಾ ಗ್ರಂಥವನ್ನ ಆಯ್ಕೆ ಮಾಡಿಕೊಳ್ಬೇಕು. ಆದ್ರೆ ಅದು ಎಂತಾದಿರ್ಬೇಕು, ಸಂಸ್ಕೃತ ಗ್ರಂಥ ಇರ್ಬೇಕು. ಅದೆಂತಾದಿರ್ಬೇಕು, ಸಂಸ್ಕೃತ ಗ್ರಂಥ ಇರ್ಬೇಕು. ಅದನ್ನ ನೀವ ಯಾವ್ದು ಬೇಕಾದ್ರೂ ಏನಪ್ಪಾ ಅಂತಂದ್ರ ಆಯ್ಕೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾನ. ಆಯ್ತು ಅಂತ ಏನ್ ಪದ ಒಪ್ಕೊಟ್ಟಾರ, ನಾನು ಸಿದ್ಧನಾಗಿದ್ದೀನಿ ಅಂತ ಹೇಳ್ತಾರ. ಒಂದು ದಿನ ಫಿಕ್ಸ್ ಮಾಡ್ತಾರ, ಒಂದ್ ಡೇಟ್, ಹೌದಾ ಮಾರನೇ ದಿನ ಏನಪ್ಪಾ ಅಂತಂದ್ರ ಇದೇ ಸಮಯಕ್ಕೆ ಬರೋಣ ಅಂತ ಹೇಳಿ ಎಲ್ಲರೂ ಏನ್ ಮಾಡ್ತಾರ, ನಾಳೆ ಸಾಯಂಕಾಲ ಅದೇ ಹೊತ್ತಿಗೆ ಬರೋಣ ಅಂತ ಹೇಳಿ ಸಿದ್ಧರಾಗಿ ಹೋಗಿ ಬಿಡ್ತಾರ. ಮರನೇ ದಿನ ಏನಪ್ಪಾ ಅಂತಂದ್ರ ಸಾಯಂಕಾಲ ಬರ್ತಾರ. ಎಲ್ಲರೂ ಕೊಟ್ಟಿರ್ತಕ್ಕಂಥ ಸಮಯಕ್ಕೆ ಬಂದ ಎಲ್ಲರೂ ತಮ್ಮ ತಮ್ಮ ಆಸ್ಥಾನದಾಗ ಕುಳಿತುಕೊಳ್ತಾರ, ಹೌದಾ ಅಲ್ಲಿ ವಿದ್ಯಾಸಾಗರನು ಬರ್ತಾನ, ಹೌದಾ ಅವನ್ ತನ್ನ ಆಸ್ಥಾನದಲ್ಲಿ ಕುಳ್ಕೋತಾನ. ಆಮೇಲೆ ಎಲ್ಲರೂ ಕೂತಿರ್ತಾರ ಆಶ್ಚರ್ಯದಿಂದ. ಏನಂತಾರೆ, ಎಲ್ಲರೂ ಕುಳಿತು ಬಿಡ್ತಾರೆ. ಯಾಕಪ್ಪ ನೀವು ಎಂತ ಪ್ರಶ್ನೆ ಕೇಳ್ತಾನೆ, ಆಮೇಲೆ ಏನ್ ಕೇಳ್ತಾನೆ ಏನು ಗೊತ್ತಿಲ್ಲ, ಹೌದಾ. ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ಏನಪ್ಪಾ ಅಂತಂದ್ರ ರಾಮಕೃಷ್ಣ ಬರ್ತಾನ. ಈ ರಾಮಕೃಷ್ಣ ಹೆಂಗ ಬರ್ತಾನಪ್ಪ ಅಂತಂದ್ರ, ಒಂದ್ ಬಟ್ಟೆ ಒಳಗ, ಬಟ್ಟೆ ಅಂದ್ರೆ ಅರಿವಿ, ಒಂದು ಅರಿವಿ ಒಳಗ ಒಂದು ಗಂಟನ್ನ ಕಟ್ಟಿರ್ತಾನ, ಒಂದ್ ಕಟ್ಟಿಗೆ ಗಂಟ, ಹೌದಾ ಕಟ್ಟನ್ನ ಕಟ್ಕೊಂಡು ಏನಪ್ಪಾ ಅಂತ ಅರಿವಿ ಒಳಗ ಸುತ್ತ ಹಾಕಿ ಒಂದು ಗಂಟೆ ಇರ್ತೈತಿ, ಆ ಗಂಟನಾಗ ಅರಿವಿ ಸುತ್ತ ಹಾಕಿರ್ತಾನ. ಅರಿವಿ ಸುತ್ತ ಹಾಕೊಂಡ ಏನ್ ಮಾಡ್ತಾನ, ಸಭೆಗೆ ಬಂದ್ ಬಿಡ್ತಾನ. ಸೇವಕನ ಜೊತೆಗೆ ಬರ್ತಾನ, ಅವನ ಸೇವಕನ ಕೈಯಲ್ಲಿ ಇರ್ತದೆ ಅದು, ಹೌದಾ. ಸೇವಕನ ಹತ್ತಿರ ಏನಪ್ಪಾ ಅಂತಂದ್ರ ಹಿಡ್ಸ್ಕೊಂಡು ಬರ್ತಾನ. ಸೇವಕನ ಕೈ ಕೊಟ್ಟಿರ್ತ, ಅದ್ ಹಿಡ್ಕೊಳಿಕ್ ಅವ್ನ ಸೇವಕ ಅಂದ್ರೆ ಅವ್ನ ಸೇವೆ ಮಾಡ್ತಕ್ಕಂತ ಅವನೊಬ್ಬರ ವ್ಯಕ್ತಿ ಇರ್ತಾನ. ಅವ್ನ ಕೈಯಾಗ ಗಂಟನ ಕೊಡ್ತಾನ, ಇವನದೇ ಅವನ ಜೊತೆ ಬಂದ್ ಬಿಡ್ತಾರ ಇಬ್ರು ಕೂಡಿ, ಹೌದಾ. ರಾಮಕೃಷ್ಣ ಬಂದ್ ಏನ್ ಮಾಡ್ತಾನ, ತನ್ನ ಪೀಠದಲ್ಲಿ ಕುಳಿತುಕೊಳ್ತಾನ. ಕೂತ್ಕೊಂಡ ಹೇಳ್ತಾನ ಅವನು ವಿದ್ಯಾಸಾಗರನಿಗೆ, ನಾನು ಸಿದ್ಧನಾಗಿದ್ದೇನೆ, ಹೌದಾ ಅಂದ ತಕ್ಷಣ ವಿದ್ಯಾಸಾಗರ ಹೇಳ್ತಾನ, ನಾನು ಸಿದ್ಧ, ಪ್ರಾರಂಭಿಸೋಣ ಅಂತ ಹೇಳಿ ಇಬ್ರು ಏನ್ ಮಾಡ್ತಾರ, ಪ್ರಾರಂಭ ಮಾಡ್ತಾರ. ಆದ್ರ ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಳ್ಳಬಹುದೆಂದು ತಾವು ಹೇಳಿದ್ದೀರಿ ಅಂತ ಪ್ರಶ್ನೆ ಮಾಡಿದವನು ಯಾರು, ರಾಮಕೃಷ್ಣ. ವಾದಕ್ಕ ಯಾವ ಗ್ರಂಥವನ್ನು ತಗೋಬಹುದು ಅಂತ ನೀವು ಹೇಳಿದ್ರಿ. ಆಗ ವಿದ್ಯಾಸಾಗರ ಹೇಳ್ತಾನ, ಯಾವ್ದಾದ್ರು ಸಂಸ್ಕೃತ ಗ್ರಂಥ ಅಂತ ಹೇಳ್ಬಿಡ್ತಾನ. ಯಾವ್ದಾದ್ರು ಏನಪ್ಪ, ಒಂದ ಸಂಸ್ಕೃತ ಗ್ರಂಥವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅಂತ ಹೇಳಿರ್ತಾನ. ಹಿಂಗಾಗಿ ಆಗ ಆ ರಾಮಕೃಷ್ಣ ಇರ್ತಾನಲ್ಲ, ರಾಮಕೃಷ್ಣ ಏನ್ ಮಾಡ್ತಾ ಗೊತ್ತೈತೇನ, ರಾಮಕೃಷ್ಣ ತನ್ನ ಎದುರಿಗೆ ಇರ್ತಕ್ಕಂತ ಒಂದು ಕಟ್ಟ ತಂದಿರ್ತಾನಲ್ಲ, ಅವನ ಗಂಡ ಮೇಲೆ ಬಟ್ಟೆ ಸುತ್ಕೊಂಡ ಆ ಬಟ್ಟೆಯನ್ನು ಸುತ್ತಿ ಹೇಳ್ತಾನ, ಅವ್ನು ತೋರಿಸಿ ಮಾತಾಡ್ತಾನ, ನಾನು ಈಗ ಈ ತಿಲಕಾಷ್ಟ ಮಹಿಷ ಬಂಧನದ ಮೇಲೆ ಏನ್ ಮಾಡ್ತೇನೆ, ವಾದ ಮಾಡ್ತೀನಿ ಅಂತ ನಾವು ಈ ತಿಲಕಾಷ್ಟ ಮಹಿಷ ಬಂಧನದ ಮೇಲೆ ವಾದ ಮಾಡ್ತೀನಿ, ಆರಂಭಿಸಲೇ ಅಂತ ಹೇಳಿದವನು. ಆಗ ವಿದ್ಯಾಸಾಗರ ತಿಲಕಾಷ್ಟ ಮಹಿಷ ಬಂಧನ ಅಂತ ಕಣ್ಣರಳಿಸಿ ಏನಪ್ಪ, ತಿಲಕಾಷ್ಟ ಮಹಿಷ ಬಂಧನ ಎಲ್ಲಿ, ಹೌದಾ 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 ತಿಲಕಾಷ್ಟ ಮಹಿಷ ಬಂಧನ ಅಂತ ತೊದಲಿಕ್ಕೆ ಪ್ರಾರಂಭ ಮಾಡ್ತಾನ. ಯಾಕಂದ್ರ ಅವ್ ಇನ್ನೂವರೆಗೆ ಆ ತಿಲಕಾಷ್ಟ ಮಹಿಷ ಬಂಧನದ ಗ್ರಂಥದ ಕುರಿತ ಕೇಳಿಯೇ ಇರಲ್ಲ, ಅವನ ಅದನ್ನ ಓದಿರೋ ಇಲ್ಲ, ಅವನಿಗೆ ಗೊತ್ತೂ ಇರಲ್ಲ, ಅದ್ ಹೆಸರೇ ಕೇಳಿರಲ್ಲ ಅವನು. ಇನ್ ಇದ್ರ ಬಗ್ಗೆ ವಾದ ಮಾಡಕತ್ತ ನಾನೇನದಕ್ಕೆ ಉತ್ತರ ಕೊಡ್ಬೇಕಂತ ವಿದ್ಯಾಸಾಗರನಿಗೆ ವಿಚಿತ್ರ ಆಗಿಬಿಡ್ತತಿ. ಅವನೇ ಪ್ರಶ್ನೆ ಮಾಡ್ಬೇಕಂತ ಬಂದಿರ್ತಾನ, ವಾದ ಮಾಡ್ಬೇಕಂತ, ಆದ್ರೆ ಈಗ ಅವನೇ ಸಿಕ್ಕಾಕೊಂಡು ಬಿಡ್ತಾನ.
ಅವನಿಗೆ ಗೊತ್ತಾಗಲ್ಲ ಏನ್ ಹೇಳ್ಬೇಕು ಅಂತ. ಆಗ ವಿದ್ಯಾಸಾಗರ್ ಯೋಚನೆ ಮಾಡ್ತಾನ, ತಲಿ ಕೆರ್ಕೋತಾನ, ತಲೆಗೆ ಬಡ್ಕೋತಾನ, ತುಂಬಾ ಯೋಚನೆ ಮಾಡ್ತಾನ, ಆಲೋಚನೆ ಮಾಡ್ತಾನ, ಕಣ್ಣು ಮುಚ್ಚಿ ಯೋಚನೆ ಮಾಡ್ತಾನ, ಹೆಂಗ ಯೋಚನೆ ಮಾಡ್ತಾನ, ಏನು ನೆನಪಿಗೆ ಬರಲ್ಲ. ಅದ್ ಹೆಸರು ಹೆಂಗ್ ಹೋಯ್ತು, ಇದು ಒಂದು ಹೆಂಗ ನನ್ನ ಕಣ್ಣು ಮರೆ ಆಯ್ತು, ಎಲ್ಲಾ ಪುಸ್ತಕ ಓದೇನಿ ಅಂತ ಯೋಚನೆ ಮಾಡ್ತಾನ. ಏನು ಹೊಳೆಯಂಗಿಲ್ಲ, ಏನು ಹೊಳ್ಳಗಣ ಯಜ್ಞ ಕೇಳ್ತಾನ, ಮಹಾಪ್ರಭುವೆ ಇವತ್ ನನಗೇನ್ಪಾ ಅಂತಂದ್ರ ದೇಹದ ಆರೋಗ್ಯ ಸರಿ ಇಲ್ಲ. ಹೌದಾ, ಏನೋ ನನಗ ಅಜಾರಿ ಬಂದೈತಿ, ಇವತ್ತ ಆರಾಮಿಲ್ಲ. ಸುಮ್ನೆ ಹೇಳ್ತಾನ ಏನಾದ್ರು ಒಂದ್ ನೆಪ, ತೆಲ್ ನುಸಾತಿ, ಕಿವಿ ನುಸಾತಿ, ಕಣ್ಣು ನುಸಾತಿ, ಹಿಂಗೇನೋ ಹೇಳಿ ಏನ್ ಮಾಡ್ತಾನ, ಇವತ್ ನನಗ ಆರೋಗ್ಯ ಸರಿ ಇಲ್ಲ, ಏನ್ ಮಾಡೋಣ, ನೆಕ್ಸ್ಟ್ ದಿನ, ನಾಳೆ ದಿನ ಇದನ್ನ ಸಭೆಯನ್ನ ಮುಂದುವರಿಸೋಣ ಅಂತ ಕೇಳ್ತಾನ. ಅವ್ನು ಮುಂದುವರ್ಸ್ಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾನ. ನನ್ನ ಮನಸ್ಥಿತಿ ಸರಿ ಇಲ್ಲ, ದೇಹ ಸ್ಥಿತಿ ಸರಿ ಇಲ್ಲ, ಈ ಕಾರ್ಯಕ್ರಮವನ್ನು ಏನ್ ಮಾಡೋಣ, ಈ ಸಭೆಯನ್ನ ನಾಳೆಗೆ ಮುಂದೆ ಹಾಕೋಣ ಅಂತ ಹೇಳ್ತಾನ. ಆಗ ಕೃಷ್ಣದೇವರಾಯ ಏನಪ್ಪಾ ಅಂತಂದ್ರ ಒಪ್ಪಿಗೆ ಕೊಡ್ತಾನ. ಅದಕ್ಕ ಒಪ್ಪಿಗೆ ಕೊಟ್ಟು, ಹೌದು ನಾಳೆಗೆ, ಹಾಗಾದ್ರೆ ನಾಳೆಗೆ ಆರಂಭಿಸೋಣ ಅಂತ ಹೇಳಿ ಎಲ್ಲರೂ ಏನಪ್ಪಾ ಅಂತಂದ್ರ ತಮ್ಮ ತಮ್ಮ ಮನೆಗೆ ಹೋಗಿ ಬಿಡ್ತಾರ. ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದಾಗ ಮರುದಿನ ಮತ್ತೆ ಬರ್ಬೇಕಲ್ಲ, ಹೌದಾ, ಮರುದಿನ ಮತ್ತೆ ಅದೇ ಸಮಯಕ್ಕೆ ಎಲ್ಲರೂ ಆಸ್ಥಾನಕ್ಕೆ ಬರ್ತಾರ. ಕೃಷ್ಣದೇವರಾಯ ಇರ್ತಾನ, ಅಲ್ಲಿ ಇರ್ತಕ್ಕಂಥ ಎಲ್ಲಾ ಮಂತ್ರಿಗಳು ಇರ್ತಾರ, ಜೊತೆಗೆ ತೆನಾಲಿ ರಾಮಕೃಷ್ಣ ಬಂದಿರ್ತಾನ ಗಂಟನ್ನು ತೆಗೆದುಕೊಂಡು. ಎಲ್ಲರೂ ಕುಳಿತಾರ. ಆದ್ರ ಈ ವಿದ್ಯಾಸಾಗರ್ ಇರ್ತಾನಲ್ಲ, ವಿದ್ಯಾಸಾಗರ್ ಬರಹಂಗೆ ಇಲ್ಲ. ಎಷ್ಟೊತ್ತು ಹಾದಿ ಕಾಯ್ತಾರ, ಅವನಿಗೆ ಬರಾಕ ರೆಡಿನೇ ಇಲ್ಲ. ಅವನು ಹಾದಿ ನೋಡ್ತಾರ ನೋಡ್ತಾರ ನೋಡ್ತಾರ, ಆತ ಬರಂಗಿಲ್ಲ. ಆಗ ಏನ್ಪಾ ಅಂತಂದ್ರ ಬರ್ಲಗಣ ಜನ ಏನ್ ಮಾಡ್ತಾರ, ಯಾಕೆ ಬರ್ಲಿಲ್ಲ ಅವನ ಅಂತ ರಾಜ ಯೋಚನೆ ಮಾಡ್ತಾನ. ರಾಜ ಯೋಚನೆ ಮಾಡಿ ಅವನನ್ನ ಕರೆದುಕೊಂಡು ಬರ್ಲಿಕ್ಕೆ ಮನೆಗೆ ಕಳಿಸ್ತಾನ. ಅವ್ ಎಲ್ಲಿರ್ತಾನ ಅವನ ಮನೆಗೆ, ಊರಲ್ಲಿ ಹುಡುಕಾಡ್ಕೊಂಡ್ ಬರ್ಲಿಕ್ಕೆ ಕಳಿಸ್ತಾನ. ಎಲ್ಲಿದಾನ, ಊರಾಗ ಹೋಗ್ತಾರ, ಹುಡುಕಾಡ್ತಾರ, ಅವ್ನು ಎಲ್ಲಿಯೂ ಸಿಗಂಗಿಲ್ಲ. ರಾತ್ರಿ ಏನ್ ಮಾಡ್ತಾನ, ತನ್ನ ಮನೆಯನ್ನ ಬಿಟ್ಟ, ತನ್ನ ಊರನ್ನ ಬಿಟ್ಟ ಹೋಗ್ಬಿಡ್ತಾನ ಎಲ್ಲೋ ಬೇರೆ ಕಡೆ. ಹೋಗ್ಬಿಡ್ತಾನೆ. ಯಾಕೆ ಹೋಗ್ಬಿಡ್ತಾನಪ್ಪ ಅಂತಂದ್ರ, ಈ ತಿಲಕಾಷ್ಟ ಮಹೇಶ ಬಂಧನದ ಕುರಿತು ಅವನಿಗೆ ವಾದ ಮಾಡ್ಲಿಕ್ಕೆ ಅವ್ನು ರೆಡಿ ಇರಲ್ಲ. ಅವನಿಗೆ ಏನೋ ಅದ್ರ ಬಗ್ಗೆ ಗೊತ್ತಿರಲ್ಲ. ಅವನೇ ಏನಪ್ಪಾ ಅಂತಂದ್ರ ಅಹಂಕಾರದಿಂದ ಬಂದಿರ್ತಾನ ಆಸ್ಥಾನಕ್ಕೆ, ನಿಮ್ ಪಂಡಿತರ ಜೊತೆ ವಾದ ಮಾಡ್ಬೇಕಂತ. ಆದ್ರ ಅವನೇ ಹೆದರಿಗೆ ಓಡಿ ಹೋಗಿರ್ತಾನ. ಆಗ ಎಲ್ಲರೂ ವಾಪಸ್ ಬಂದ್ ಹೇಳ್ತಾರ, ಅವನು ಇಲ್ಲ, ಎಲ್ಲಿ ಓಡಿ ಹೋಗ್ಯಾನ, ರಾತ್ರಿ ಮನೆಯನ್ನು ಬಿಟ್ಟಿದಾನ, ಊರನ್ನು ಬಿಟ್ಟು ಹೋಗಿದಾನ ಅನ್ನೋ ಸುದ್ದಿ ಗೊತ್ತಾಕತಿ. ಆಗ ಗೊತ್ತಾದಾಗ ಏನಪ್ಪಾ ಅಂತಂದ್ರೆ ಎಲ್ಲರೂ ಏನ್ ಮಾಡ್ತಾರ, ಹೌದಾ, ಅಲ್ಲಿರ್ತಕ್ಕಂತ ಮಂತ್ರಿಗಳು, ಜನರು ಎಲ್ಲರೂ ಏನ್ ಮಾಡ್ತಾರ, ತೆನಾಲಿ ರಾಮಕೃಷ್ಣ ಇರ್ತಾನಲ್ಲ, ತೆನಾಲಿ ರಾಮಕೃಷ್ಣನಿಗೆ ಏನ್ ಮಾಡ್ತಾರ, ಜಯಕಾರ ಹಾಕ್ತಾರ. ತೆನಾಲಿ ರಾಮಕೃಷ್ಣನಿಗೆ ಜಯವಾಗಲಿ, ತೆನಾಲಿ ರಾಮಕೃಷ್ಣನಿಗೆ ಜಯವಾಗಲಿ ಅಂತ ಏನ್ ಮಾಡ್ತಾರ, ಜಯಕಾರ ಹಾಕಿ ಬಿಡ್ತಾರ. ಅವ್ ರಾಮಕೃಷ್ಣ ಇರ್ತಾನಲ್ಲ, ರಾಮಕೃಷ್ಣನಿಗೆ ಜೈ, ರಾಮಕೃಷ್ಣನಿಗೆ ಜೈ ಅಂತ ಜಯವಾಗಲಿ ಹಿಂಗ ಜಯಕಾರ ಹಾಕ್ತಾರ. ಯಾಕಪ್ಪ ಅಂತ ತೆನಾಲಿ ರಾಮಕೃಷ್ಣನಿಂದ ಏನಾಗಿರ್ತತಿ, ಅವನ ಶ್ರೀಕೃಷ್ಣ ದೇವರಾಯನ ಆಸ್ಥಾನದ ಗೌರವ ಉಳಿದಿರ್ತತಿ. ಹೌದಿಲ್ಲ, ವಾದ ಮಾಡ್ಲಿಕ್ಕೆ ಅಂತ ಬಂದಿರ್ತಾನ, ಅವನೇ ಓಡಿ ಹೋಗಿರ್ತಾನ ಅಂದ್ರೆ ಇವಂದೇ ಗೌರವ ಉಳಿತಲ್ಲ. ಒಂದ್ ವೇಳೆ ಇವ್ರು ವಾದಕ್ಕೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಏನಾಗ್ತಿತ್ತು, ಈ ಆಸ್ಥಾನದ ಕವಿಗಳು, ಕೃಷ್ಣದೇವರಾಯನ ಆಸ್ಥಾನದ ಕವಿಗಳು ಉತ್ತರ ಕೊಡ್ಲಿಲ್ಲ ಅಂದ್ರೆ ಇವ್ರದ್ದು ಮರ್ಯಾದೆ ಹೋಗ್ತಿತ್ತು, ಇವ್ರಿಗೆ ಗೌರವ ಸಿಗ್ತಿರ್ಲಿಲ್ಲ. ಈಗ ಅವನೇ ಓಡಿ ಹೋಗಿದಾನ, ಹಿಂಗಾಗಿ ಇವ್ರದ್ದು ಗೌರವ ಉಳಿತು. ಹೌದಾ, ಇವರ ಜ್ಞಾನ ಹೆಚ್ಚಾಯಿತು, ಇವರು ಜ್ಞಾನಿವಂತಿದ್ದಾರಂತ ಪಂಡಿತರಂತ ತಿಳಿದವ ಏನ್ ಮಾಡ್ತಾನ, ಓಡಿ ಹೋಗಿರ್ತಾನ. ಆಗ ಇವ್ರಿಗೆ ಏನಾಗ್ತತಿ, ಜಯ ಆಗ್ತತಿ. ಹಿಂಗಾಗಿ ಯಾರಿಂದ ಜಯ ಆಗ್ತತಿ, ತೆನಾಲಿ ರಾಮಕೃಷ್ಣನಿಂದ ಜಯ. ಆದ್ರಿಂದ ತೆನಾಲಿ ರಾಮಕೃಷ್ಣನಿಗೆ ಏನಪ್ಪಾ ಅಂತಂದ್ರ ಜಯಕಾರವನ್ನ ಹಾಕ್ತಾರ. ಆದ್ರ ಮತ್ ಕೃಷ್ಣದೇವರಾಯ ಪ್ರಶ್ನೆ ಮಾಡ್ತಾನ ಅವನು, ಯಾರಿಗೆ, ರಾಮಕೃಷ್ಣನಿಗೆ. ಏನಪ್ಪಾ ಅಂತಂದ್ರ, ಈ ತಿಲಕಾಷ್ಟ ಮಹೇಶ ಬಂಧನ ಏನೈತಿಲ್ಲ ಗ್ರಂಥ, ಇದನ್ನ ನಾನೂ ಕೇಳಿಲ್ಲ, ಇದು ಎಲ್ಲೇ ಬತ್ತು ಗ್ರಂಥ, ನಾನು ಇಲ್ಲಿವರೆಗೆ ಇದರ ಹೆಸರೇ ಕೇಳಿಲ್ಲ, ಅದನ್ನ ನೋಡೋಣ ಎಂತದಿದೆ ಕೊಡು ಅಂತ ಕೇಳ್ತಾನ ಅವನು. ಯಾರ, ಕೃಷ್ಣದೇವರಾಯ. ಯಾರಿಗೆ, ತೆನಾಲಿ ರಾಮಕೃಷ್ಣನಿಗೆ ಕೇಳ್ತಾನ. ಆಗ ರಾಮಕೃಷ್ಣ ತಾನು ತಂದಿರ್ತಕ್ಕಂತ ಗಂಟು ಇರ್ತತಿಲ್ಲ, ಅದನ್ನ ಏನ್ ಮಾಡ್ತಾನ, ಗಂಟನ್ನ ಬಿಚ್ಚತಾನ. ತೆನಾಲಿ ರಾಮಕೃಷ್ಣ ಏನ್ ಮಾಡ್ತಾನ, ಗಂಟು ಕಟ್ಟಿರ್ತಾನ ಅವನು ಒಂದು. ಹೌದಾ, ಎಕ್ಸಾಂಪಲ್ ನೀವೊಂದ ಕಟ್ಟಿಗೆ ಅಂತ ತಿಳ್ಕೊಳ್ಳಿ. ಹೌದಾ, ಕಟ್ಟಿಗೆ ಇರ್ತೈತಿ ಒಂದು, ಆ ಕಟ್ಟಿಗೆಗೆ ಏನ್ ಮಾಡ್ತಾರ, ಗಂಟು ಹಾಕಿರ್ತಾರ ಅವ್ರು. ಹೌದಾ, ಇದೊಂದು ಕಟ್ಟಿಗೆ. ಹೌದಾ, ಇದು ಕಟ್ಟಿಗೆ ಇರ್ತೈತಿ. ಹೌದಾ, ಇದಕ್ಕೆ ಏನ್ ಮಾಡ್ತಾರ, ಹಿಂಗ್ ಗಂಟು ಹಾಕಿರ್ತಾನ, ಒಂದು ಹಗ್ಗ ತಗೊಂಡಿದ್ ಹಗ್ಗ ಅಂತ ತಿಳ್ಕೊಳ್ಳಿ, ವೈರ್ ಹಗ್ಗ ಅಂತ ತಿಳ್ಕೊ. ಏನ್ ಮಾಡುದು, ಇದನ್ನ ಹಿಂಗ್ ಕಟ್ಟಿರ್ತಾನ ಅವ್ನು. ಇಂತ ಒಂದ್ 4 ಕಟ್ಟಿಗೆ ಇರ್ತಾವ. ಹೌದಾ, ಇದನ್ನ ಗಂಟು ಹಾಕಿರ್ತಾನ. ಮ್ಯಾಲ ಏನ್ ಮಾಡ್ತಾನ, ಅರವಿ ಸುತ್ತಿರ್ತಾನ. ಮತ್ ಮೇಲೇನ್ ಮಾಡ್ತಾನ, ಮತ್ ಬಟ್ಟೆ ಸುತ್ಕೊಂಡ್ ಬಂದಿರ್ತಾನ, ಅದಕ್ಕೆಲ್ಲ ಪ್ಯಾಕ್ ಮಾಡ್ಕೊಂಡಿ. ಹೌದಾ,
ಪ್ಯಾಕ್ ಮಾಡ್ಕೊಂಡ್ ಬಂದಿರ್ತಾನ ಅವನಿಂದ ಎಲ್ಲವನ್ನಿಗೆ. ಇದನ್ನ ಉಚ್ಚಿ ತೋರಿಸ್ತಾನ ಅವನು, ಓ ಇದನ್ನ ಉಚ್ಚಿದ ಅವನು, ಹೌದಾ, ಇದನ್ನ ಉಚ್ಚಿ ಏನ್ ಮಾಡ್ತಾನ ತೋರಿಸ್ತಾನ, ಗಂಟೆ ಕಟ್ಟಿ ತೋರಿಸ್ತಾನ. ಇದೇನು, ಹೌದಾ, ಇದು ಕಟ್ಟಿದೆ, ಇದೇನಿದೆ ವೈರ್ ಐತಿ, ಆದ್ರೆ ಏನ್ ಅವನಲ್ಲಿ ಏನಿದು ಹಗ್ಗ ಕಟ್ಟಿದಾನ ಅವನಿದೆ. ಇದೊಂದು ಹಗ್ಗ ಇದ್ದಂಗೆ, ಇದೊಂದ ಹಗ್ಗ ಇದ್ದಂಗೆ. ಈ ಹಗ್ಗವನ್ನು ಕಟ್ತಾನ, ಹಗ್ಗ ಉಚ್ಚಿದ ತೋರಿಸ್ತಾನ, ಹಗ್ಗ ಉಚ್ತಾನ ಅವನು. ಇದೇನು ಹಗ್ಗ, ಇದು ಹಗ್ಗ ಅಂತಪ್ಪ ಅಂತಂದ್ರ ಎಮ್ಮೆ ಕಟ್ಟಕ್ಕಂತ ಹಗ್ಗ ಕಟ್ಟಿರ್ತಾನ ಅವನು. ಎಮ್ಮೆ ಕಟ್ಟಕ್ಕಂತ ಹಗ್ಗವನ್ನ ಇದು ಕಟ್ಟಿಗೆ ಎಂತದ, ಇಲ್ಲಿ ನಮ್ಮಲ್ಲಿ ಪೆನ್ಸಿಲ್ ಇದು ನಾವು ಬಳಕೆ ಮಾಡಿದ ಎಕ್ಸಾಂಪಲ್, ಆದ್ರೆ ಅವನಲ್ಲಿ ಎಂತ ಕಟ್ಟಿಗೆ ಇದು, ಎಳ್ಳಿನ ಕಡ್ಡಿಗಳಿದಾವ. ಎಳ್ಳು ಗೊತ್ತಾ, ಬೆಳೆ ಎಳ್ಳು ಇರ್ತಾವ. ಎಳ್ಳು ಬೆಲ್ಲ ಕೊಡ್ತಿರಲ್ಲ ಸಂಕ್ರಾಂತಿಗೆ, ಜನವರಿ 14ಕ್ಕೂ ಸಂಕ್ರಾಂತಿ ಆಚರಣೆ ಮಾಡ್ತೀವಿ, ಮಕರ ಸಂಕ್ರಾಂತಿ. ಎಳ್ಳು ಬೆಲ್ಲ ಕೊಟ್ಟು ಎಳ್ಳು ಬೆಲ್ಲಂಗೆ ಇರೋಣ ಅಂತ ಹೇಳ್ತಾರೆ. ಟೇಕ್ ಸ್ವೀಟ್, ಟಾಕ್ ಸ್ವೀಟ್, ಬಿ ಸ್ವೀಟ್ ಅಂತ ಹೇಳ್ತಿರ್ತಾರಲ್ಲ. ಎಳ್ಳಿನ ಉಂಡಿ ಇರ್ತಾವ ಗೊತ್ತಾ, ಎಳ್ಳು ಸಣ್ಣ ಸಣ್ಣ ಅದ್ರ ಗಿಡ ಇರ್ತಾವಲ್ಲ, ಅದ್ರ ಕಟ್ಟಿಗೆ ತಗೊಂಡಿರ್ತಾನ ಅವ್ನು. ಆ ಕಟ್ಟಿಗೆ ತಗೊಂಡ ಅವನ್ನೆಲ್ಲ ಏನ್ ಮಾಡ್ತಾನ, ಒಂದು ಹಗ್ಗದಾಗ ಕಟ್ಟಿರ್ತಾನ, ಹೌದಾ. ಹಗ್ಗದಾಗ ಕಟ್ಟಿ ಮ್ಯಾಗ ಬಟ್ಟೆ ಸುತ್ಕೊಂಡು ಬಂದಿರ್ತಾನ ಅವನು. ಆ ಎಳ್ಳಿನ ಗಿಡಕ್ಕ, ಎಳ್ಳಕ್ ಏನಂತಾರಂದ್ರ ತಿಲಕ ಅಂತ ಕರೀತಾರ. ಅದ ಏನಂತಾರ, ತಿಲಕ ಅಥವಾ ತಿಲಕಾಷ್ಟಕ ಅಂತ ಕರೀತಾರ. ಅದ ಏನಂತಾರ, ತಿಲಕಾಷ್ಟ ಅಂತ. ಇನ್ನ ಮ್ಯಾಗ ಅದಕ್ಕ ಹಗ್ಗಲೆ ಕಟ್ಟಿರ್ತಾನ. ಅದನ್ನ ಹಗ್ಗ ಯಾಕೆ ಕಟ್ತಾರ, ಸಾಮಾನ್ಯವಾಗಿ ಎಮ್ಮೆ ಕಟ್ಟ ಹಗ್ಗ ಬಳಕೆ ಮಾಡ್ತಾರ, ಹೌದಾ. ಎಮ್ಮೆ ಕಟ್ತಾರ ಹಗ್ಗದಿಂದ. ಎಮ್ಮೆನ ಹೇಗ್ ಕಟ್ತಾರ, ಹಗ್ಗದಿಂದ ಕಟ್ತಾರ. ಹೀಗಾಗಿ ಇದು ನೀವು ಕಟ್ಟಿದ್ದಾನ. ಮಹಿಷ್ಯ ಅಂದ್ರೆ ಎಮ್ಮೆ, ಮಹಿಷ್ಯ ಅಂದ್ರೆ ಏನು, ಎಮ್ಮೆ. ತಿಲಕಾಷ್ಟ ಅಂದ್ರೆ ಎಳ್ಳಿನ ಕಡ್ಡಿಗಳು. ಬಂಧನ ಅಂದ್ರ ಕಟ್ಟೋದು. ಬಂಧನ ಅಂದ್ರೆ ಏನು, ಕಟ್ಟೋದು, ಗಂಟೆ ಕಟ್ಟೋದು ಬಂಧನ. ಇದೇನ್ ಮಾಡಿದೆ, ತಿಲಕಾಷ್ಟ ಅಂದ್ರೆ ಎಳ್ಳಿನ ಕಡ್ಡಿಗಳನ್ನು, ಮಹಿಷ ಅಂದ್ರೆ ಎಮ್ಮೆ ಕಟ್ಟತಕ್ಕಂತ ಹಗ್ಗದಿಂದ ಕಟ್ಟಲಾಗಿದೆ. ಇದ ಏನ್ಪಾ ಅಂತಂದ್ರೆ ತಿಲಕಾಷ್ಟ ಮಹಿಷ ಬಂಧನ ಅಂತ ಆಯ್ತು. ಆಗ ಈ ಸುದ್ದಿ ಎಲ್ಲಾರು ಗೊತ್ತಾಗಿ ಬಿಡ್ತೈತಿ. ಇದು ಅರ್ಥ ಆಯ್ತಲ್ಲ. ಎಳ್ಳಿನ ಕಡ್ಡಿ ಇರ್ತಾವ, ಎಳ್ಳಿನ ಕಡ್ಡಿಯನ್ನು ಏನ್ ಮಾಡ್ತಾನ, ಹಗ್ಗದಿಂದ ಕಟ್ತಾನ. ಎಳ್ಳಿನ ಕಡ್ಡಿ ಎಂತ ಹಗ್ಗದಿಂದ, ಎಮ್ಮೆ ಕಟ್ಟತಕ್ಕಂಥ ಹಗ್ಗದಿಂದ ಕಟ್ಟಿರ್ತಾನ, ಹೌದಾ. ಅದಕ್ಕೆ ಹೆಸರು ಏನ್ ಕೊಡ್ತಾನ, ತಿಲಕಾಷ್ಟ ಮಹಿಷ ಬಂಧನ. ತಿಲಕಾಷ್ಟ ಅಂದ್ರೆ ಎಳ್ಳಿನ ಕಡ್ಡಿಗಳು, ಮಹಿಷ ಬಂಧನ ಅಂದ್ರೆ ಎಮ್ಮೆ ಕಟ್ಟತಕ್ಕಂಥ ಹಗ್ಗದಿಂದ ಕಟ್ಟಿದಾನ, ಅದು ಬಂಧನ ಮಾಡಿದಾನ, ಹೌದಾ. ಅದಕ್ಕ ತಿಲಕಾಷ್ಟ ಮಹಿಷ ಬಂಧನ ಅಂತ ಕರೆದವನು. ಹಿಂಗ ತಿಲಕಾಷ್ಟ ಮಹಿಷ ಬಂಧನ ಅಂತ ಏನ್ ಕರೆದಲ್ಲ, ಆ ಗ್ರಂಥ ಇದು ಯಾವ್ದೋ ಒಂದು ದೊಡ್ಡ ಗ್ರಂಥ ಇರ್ಬೇಕಂತ ತಿಳಿದ ಅವ ಏನ್ ಮಾಡ್ತಾನ, ವಿದ್ಯಾಸಾಗರ ಓಡ್ ಹೋಗ್ಯಾನ. ವಿದ್ಯಾಸಾಗರ ದೊಡ್ಡ ಗ್ರಂಥ ಇರ್ಬೇಕಿದ ಅಂತ ತಿಳಿದು ಹೋಗಿಬಿಟ್ಟಾವ ರಾತ್ರಿ ತಪ್ಪಿಸ್ಕೊಂಡು. ಹಿಂಗ ಆ ಸುದ್ದಿ ಗೊತ್ತಾಗಿ ಎಲ್ಲರಿಗೂ ಏನಕತಿ, ಎಲ್ಲರೂ ಏನ್ ಪದ ಸಭೆಯಲ್ಲಿ ಎಲ್ಲರೂ ನಗತಾರ. ನಗು ಬರ್ತತಿ ಎಲ್ಲರಿಗೂ ಸಭೆಯಲ್ಲಿ, ಹೌದಾ. ಎಲ್ಲರೂ ಖುಷಿ ಆಗ್ತಾರ. ಆಗ ಈ ಸುದ್ದಿ ಗೊತ್ತಾಗಿ, ಓ ಇವನಲ್ಲಿ ಎಂತ ಬುದ್ಧಿ ಚಾತುರ್ಯ ಇದೆ, ಹೌದಾ, ಇವನ್ ಎಷ್ಟ್ ಏನಪ್ಪಾ ಅಂತಂದ್ರ ಬುದ್ಧಿವಂತ ಇದಾನ ಅಂತ ತಿಳಿತಾರ, ಎಲ್ಲರಿಗೂ ಗೊತ್ತಾಕತಿ. ಹಿಂಗಾಗಿ ಅವನಿಗೆ ಏನ್ ಹೆಸರು ಬಂದಿರ್ತತಿ, ಬುದ್ಧಿವಂತ ರಾಮಕೃಷ್ಣ ಅಂತ ಹೆಸರು ಬಂದಿರ್ತತಿ. ಆಗ ಬುದ್ಧಿವಂತ ರಾಮಕೃಷ್ಣನಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ, ತೆನಾಲಿ ರಾಮಕೃಷ್ಣನಿಗೆ ಶ್ರೀಕೃಷ್ಣ ದೇವರಾಯ ಅವನಿಗೆ ಸತ್ಕಾರ ಮಾಡ್ತಾನ, ಸನ್ಮಾನ ಮಾಡ್ತಾನ, ಗೌರವ ಕೊಡ್ತಾನ, ಶಾಲ ಹೊಚ್ತಾನ, ಹೌದಾ, ಸತ್ಕಾರ ಮಾಡ್ತಾನ. ಅವನಿಗೆ ಕೆಲವೊಂದಿಷ್ಟು ವಸ್ತುಗಳನ್ನ ಕಾಣಿಕೆಯಾಗಿ ಕೊಟ್ಟು ಅವನಿಗೆ ಏನ್ ಪತ್ತಂದ್ರ ಗೌರವವನ್ನ ಕೊಡ್ತಾರ. ಅದಕ್ಕ ತೆನಾಲಿ ರಾಮಕೃಷ್ಣ ಏನ್ ಪದ ಬಹಳ ಬುದ್ಧಿವಂತ ಇದ್ದ ಅಂತ ಹೇಳ್ತಾರ. ತೆನಾಲಿ ರಾಮಕೃಷ್ಣ ಏನೋ ಬಹಳ ಬುದ್ಧಿವಂತ ಇರ್ತಾನ. ಇನ್ನ ವಿದ್ಯೆ ವಿನಯವನ್ನು ಕಲಿಸುತ್ತದೆ, ಬುದ್ಧಿ ವಿವೇಕವನ್ನ ಕಲಿಸುತ್ತದೆ ಅಂತ ಹೇಳ್ತಾರೆ, ಹೌದಾ. ವಿದ್ಯೆ ವಿನಯವನ್ನ ಕಲಿಸ್ತತಿ, ಬುದ್ಧಿ ವಿವೇಕವನ್ನ ಕಲಿಸ್ತತಿ. ಮನುಷ್ಯನಿಗೆ ಏನ್ ಬೇಕಾ, ವಿದ್ಯೆನೂ ಬೇಕಾ, ಬುದ್ಧಿನೂ ಬೇಕಾ. ಎರಡೂ ಏನಪ್ಪಾ ಅಂತಂದ್ರೆ ಬಹಳ ಅವಶ್ಯಕವಾಗಿದ್ದಾವ ಮನುಷ್ಯನಿಗೆ. ಕೇವಲ ವಿದ್ಯೆ ಇದ್ರೆ ಸಾಲದು, ಅದ್ರ ಜೊತೆಗೆ ಬುದ್ಧಿನೂ ಬೇಕು, ಹೌದಾ. ವಿದ್ಯಾಸಾಗರನಿಗೆ ಏನಿತ್ತು, ಬಹಳ ವಿದ್ಯೆ ಇತ್ತ, ಅವನಿಗೆ ವಿದ್ಯಾವಂತ ಇದ್ದವನು, ಆದ್ರೆ ಬುದ್ಧಿ ಕಡಿಮೆ ಇತ್ತ. ಆದ್ರೆ ತೆನಾಲಿ ರಾಮಕೃಷ್ಣನಿಗೆ ಏನಿಗಿತ್ತ, ವಿದ್ಯೆನೂ ಇತ್ತ, ಜೊತೆಗೆ ಬುದ್ಧಿನೂ ಇತ್ತ. ತನ್ನ ಬುದ್ಧಿ ಶಕ್ತಿಯಿಂದ ಏನ್ ಮಾಡಿದವನ, ಆ ವಿದ್ಯಾಸಾಗರನನ್ನ ಸೋಲಿಸಿ ಬಿಟ್ಟ. ವಿದ್ಯಾಸಾಗರ ರಾತ್ರಿ ಓಡಿ ಹೋಗಂಗ ಮಾಡಿದ. ಯಾವ್ದ್ರಿಂದ, ತನ್ನ ಬುದ್ಧಿ ಚಾತುರ್ಯದಿಂದ, ಹೌದಲ್ಲ. ಅದಕ್ಕೆ ಏನ್ ಮಾಡ್ತಾರ, ಮನುಷ್ಯನಿಗೆ ವಿದ್ಯೆನೂ ಬೇಕಾ, ಬುದ್ಧಿನೂ ಎರಡೂ ಬೇಕ ಅನ್ನೋದೇನಪ್ಪಾ ಅಂತಂದ್ರ ಈ ಒಂದು ತೆನಾಲಿ ರಾಮಕೃಷ್ಣ ಅಂತಕ್ಕಂಥ ಕಥೆಯಿಂದ ನಾವ ತಿಳಿದುಕೊಳ್ತೀವಿ. ಇನ್ನ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳಿದಾವ, ಅವುಗಳನ್ನ
ನೆಕ್ಸ್ಟ್ ಪೀರಿಯಡ್ ಅಲ್ಲಿ. ಹೌದಾ, ಮುಂದಿನ ಅವಧಿ ಒಳಗೆ ಏನಪ್ಪಾ ಅಂತಂದ್ರ ನಾನ್ ನಿಮಗ ಕೊಡ್ತೀನಿ. ಹೌದಾ, ಇದನ್ನ ಏನ್ ಮಾಡೋಣ, ಇಲ್ಲಿ ಇಷ್ಟ ನಾವ ಸ್ಟಾಪ್ ಮಾಡೋಣ ಇಲ್ಲಿವರೆಗೆ ಇದನ್ನ.